ಏನ್ ಹೇಳ್ತಾರಿ ಸರ? ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ, ಕುರುಬನೇ ಆದಿ ಜಗಕ್ಕೆಲ್ಲ ಕಾನ ಬಸವಣ್ಣ ಅಂತ ಹೇಳಿದ್ರು. ಹೌದು ಹೌದು. ಧರಣಿ ಮಂಡಲದ ಮೇಲೆ ಜಗತ್ತದೊಳಗೆ ಮೊಟ್ಟ ಮೊದಲು ಯಾವುದಾದರೂ ಧರ್ಮ ಹುಟ್ಟ್ಯದಪ್ಪ ಅಂದ್ರೆ ಅದು ಹಾಲು ಮತ ಧರ್ಮ ಅಂತಕ್ಕಂಥ ಮಾತ ಹೌದು ಹೌದು. ಅಲ್ಲಮ ಪ್ರಭುಗಳು ಹೇಳಿರ್ತಕ್ಕಂಥ ಮಾತು. ಹೌದಪ್ಪ ಹೌದು. ಯಾಕೆ ಹಾಲು ಮತ ಧರ್ಮದ ಮೇಲೆ ಶರಣರಿಗೆ ಮತ್ತು ಸಂತರಿಗೆ ಹೌದು ಈ ಧರ್ಮದ ಮೇಲೆ ಇಷ್ಟು ಕಾಳಜಿ ಯಾಕಂದ್ರೆ ಯಾಕ್ರಿಪ್ಪ? ಹಾಲು ಮತ ಅಂತಕ್ಕಂಥ ಧರ್ಮ ಹೆಂಗಂದ್ರೆ ಹಾಲಿನಷ್ಟೇ ಪವಿತ್ರವಾಗಿರ್ತಕ್ಕಂಥ ಧರ್ಮ ಇದು. ಹೌದು ಹೌದು. ಹಾಲು ಕೆಡಬಹುದು ಕರೆ ನಮ್ಮ ಹಾಲು ಮತ ಧರ್ಮ ಎಂದೂ ಕೆಟ್ಟಿಲ್ಲ. ಹೌದಪ್ಪ, ಸತ್ಯದ ಮಾತ. ಹೌದು. ಈ ಧರ್ಮದೊಳಗೆ ಹುಟ್ಟಿದವರು ನಾವೇ ಆಗಲಿ ನಮ್ಮ ಹಿರಿಯರೇ ಆಗಲಿ, ಹೌದು ಹೌದು. ಹಾಲು ಮತ ಧರ್ಮದೊಳಗೆ ಹುಟ್ಟಿದವರು ತಾವೇ ಮೋಸ ಹೋಗ್ತಾರೆ ಕರೆ ಮತ್ತೊಬ್ಬರಿಗೆ ಮೋಸ ಮಾಡಿದ್ದು ಚರಿತ್ರೆದೊಳಗೆ ಇಲ್ಲತ್ತ. ಹೌದು ಹೌದು. ನಾವೇ ಮೋಸ ಹೋಗ್ತೀವಿ ಕರೆ ಮತ್ತೊಬ್ಬರಿಗೆ ಮೋಸ ಮಾಡುವಂತ ಜಾಯಮಾನ್ ನಮ್ದಲ್ಲ. ಹೌದು ಹೌದು. ಅದಕ್ಕೆ ಹೇಳೇನ ತಿಂತನಿ ಮೌನಯ್ಯ ಏನ್ ಹೇಳ್ತಾನ್ರಿ ಸರ? ಕುರುಬರ ಕುಲದಲ್ಲಿ ಹುಟ್ಟಿದರೆ ಹಿರಿಯನಾಗಿರುತ್ತಿದ್ದೆ, ಗರವಿ ಪಂಚಾಳರ ಕುಲದಲ್ಲಿ ಹುಟ್ಟಿ ಹೀನನಾದೆ ಅಂದವ. ಹೌದು ಹೌದು. ಹಾಲು ಮತ ಧರ್ಮದೊಳಗೆ ಹುಟ್ಟಿದೀನಿ ಅಂದ್ರೆ ಇನ್ನ ಭಾಳ ಎತ್ತರಕ್ಕೆ ಬೆಳೀತಿದ್ದೆ ಕರೆ, ಆದ್ರೆ ಪಂಚಾಳರ ಕುಲದಲ್ಲಿ ಹುಟ್ಟಿ ಹೀನನಾದೆ ಅಂದವ. ಹೌದು. ಅದರಂತೆ ಸರ್ವಜ್ಞ ಮಹಾಮುನಿಗಳು ಹೌದು. ಹಾಲು ಹೈನವ ಲೇಸು, ಕೀಲು ಬಂಡಿಗೆ ಲೇಸು, ಶೀಲ ಉಳ್ಳ ಸತಿಲೇಸು, ಮತಗಳಲ್ಲಿ ಹಾಲು ಮತ ಲೇಶಂದ ಸರ್ವಜ್ಞೆ. ಹೌದು ಹೌದು. ಜಗತ್ತದೊಳಗೆ ಎಟ್ಟದವಲ್ಲ ಜಾತಿ ಧರ್ಮ, ಇದರೊಳಗೆ ಹಾಲು ಮತ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ಅಂತ ಹೇಳ್ಯಾರ ಶರಣರೆಲ್ಲರೂ. ಹೌದಲ್ರಿ ಸರ? ಇಂಥ ಧರ್ಮದೊಳಗೆ ಇವತ್ತಿನ ದಿವಸ ನೋಡ್ಬೇಕು ಧರಣಿ ಮ್ಯಾಲ ಹೌದು ದೇವರು ಯಾರಿಗಾದ್ರೂ ಮೊಟ್ಟ ಮೊದಲು ಭೂಮಿ ಮೇಲೆ ಒಲಿಬೇಕಾದ್ರೆ ಅದು ಮೊದಲು ಹಾಲು ಮತ ಧರ್ಮದವ್ರಿಗೆ ಒಲಿತಾರ. ಹೆಂಗ್ ಒಲಿತಾನಂತೀರಪ್ಪ? ಇವನು ಬಲ್ಲಿ ಮುಗ್ಧ ಭಕ್ತಿ ಅದ. ಹೌದು. ಇವ ಕಪಟ ವ್ಯಕ್ತಿ ಅಲ್ಲ, ಮುಗ್ಧ ಭಕ್ತ ಇರುವುದರಿಂದ ಈ ಹಾಲು ಮತ ಧರ್ಮದವರಿಗೆ ದೇವರ ಜಲ್ದಿ ಒಲಿತಾನಂತ ಹೇಳ್ತಾರ. ಹೌದು ಹೌದು. ಇವತ್ತು ಈ ಸದಲ್ಗ ಗ್ರಾಮದೊಳಗ ಬೀರ ದೇವರ ಜಾತ್ರೆ ಇಟ್ಕೊಂಡಾರ. ಹೌದಲ್ರಿ ಸರ? ಇಟ್ಕೊಂಡಾರಲ್ರಿ. ನಮ್ಮ ಧರ್ಮದೊಳಗ ಎಷ್ಟೋ ಶರಣರಾಗಿ ಹೋಗ್ಯಾರ. ಹೌದು. ಬೀರ ದೇವರಂದ್ರೆ ಇವ ಸಾಮಾನ್ಯ ದೇವರಲ್ಲ. ಇದು ಇವ ಎಂತವ್ರಪ್ಪ ಬೀರ ದೇವ್ರಂದ್ರ? ಉರಿಮಾರಿ ದೇವರ, ಉಗ್ಗರ ಗನ್ನ ದೇವರ, ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ. ಹೌದು ಹೌದು. ಅಂಗಾಲ ಪದ್ಮ, ಅಂಗೈ ಪದ್ಮ, ಬಂಗಾರದ ಜಡಿ. ಹೌದು. ದುಷ್ಟ ಕ್ವಾಣೇಶ್ವರನ ಮರ್ದನ ಮಾಡುವುದಕ್ಕಾಗಿ ಭೂಮಿಗೆ ಅವತರಿಸಿ ಬಂದಿರತಕ್ಕಂಥ ದೇವರದ ಇದು. ಹೌದು ಹೌದಪ್ಪ ಹೌದು. ಈ ದೇವರ ಸಾಮಾನ್ಯವಾಗಿರ್ತಕ್ಕಂಥ ದೇವರಲ್ಲ. ಹಳ್ಳಿಗೆ ಸಹಿತ ಬಿಳಿ ಗುಡಿ ಬೀರಪ್ಪಾಗಿ ಹುಟ್ಟಿ ಬೆಳಿಲಿ ಅಂತೇಳಿ ತಾಯಿ ಆಶೀರ್ವಾದ ಪಡ್ಕೊಂಡು ಬಂದಿರತಕ್ಕಂಥ ದೇವರು ಇದು. ಹೌದು. ಒಮ್ಮೆ ಏನಾಗಿತ್ತಂದ್ರ ಮಾಳಿಂಗರಾಯ ಮತ್ತು ಬೀರ ದೇವರ ಇಬ್ರು ಗುರು ಶಿಷ್ಯರು ಕೂಡ್ಕೊಂಡು ಏನು ಮಾಡಿದ್ರಿ ಸರ? 52 ದೇಶಗಳನ್ನ ತಿರುಗಿ ಬರ್ಬೇಕಂತ ತಿಳ್ಕೊಂಡು ಗುರು ಶಿಷ್ಯರು ಹೊಂಟಿದ್ರು. ಹೌದು. 52 ದೇಶಗಳು ಗುರು ಶಿಷ್ಯರು ತಿರುಗಾಡಿ ಬರ್ಬೇಕಂತ ತಿಳ್ಕೊಂಡು ಹೊಂಟಂತ ಸಂದರ್ಭದೊಳಗ ಏನಾಗಿತ್ರಿ ಸರ? ಹಾಲಬಾವಿ ಅಂತಕ್ಕಂಥ ಒಂದು ಊರಿಗೆ ಬಂದಿದ್ರು. ಯಾವುದು ಊರ ಹೆಸರು ಹಾಲಬಾವಿ. ಹೌದು ಹೌದು. ಈ ಹಾಲಬಾವಿಗೆ ಬಂದಂತ ಸಂದರ್ಭದೊಳಗ ಊರು ಹೊರಗಿನ ಬಾಜುಕ್ ಏನ್ ಮಾಡಿತ್ತಂದ್ರೆ ಒಂದು ಮುದುಕಿ ಗುಡಿಸಲು ಹಾಕೊಂಡು ವಾಸ ಮಾಡ್ತಿತ್ತು. ಹೌದು ಹೌದು. ಆ ಹಾಲಬಾವಿ ಒಳಗ. ಹೌದು. ಆ ಮುದುಕಿ ಹೆಸರು ಏನಿತ್ತಪ್ಪ ಅಂದ್ರೆ ಹೆಂಡದ ದ್ಯಾವಮ್ಮ ಅಂತೇಳಿ ಆಕಿನ ಹೆಸರು. ಹೌದು. ಯಾಕೆ ಹೆಂಡದ ದ್ಯಾವಮ್ಮ ಅಂದ್ರೆ ಆಕಿ ಉಪಜೀವನ ನಡೆಸೋದಕ್ಕೆ ಹೋಗದ ಬಡತನ ಬಾಳಿತ್ತು, ಉಪಜೀವನ ನಡೆಸಬೇಕಾಗಿತ್ತು, ಹೆಂಡ ಮಾರಿ ಜೀವನ ನಡೆಸ್ತಿದ್ದಳು. ಹೌದು ಹೌದು. ಹೆಂಡ ಅಂದ್ರೆ ಏನು? ದಾರು. ಹೌದು ಹೌದ್ರಿ ಸರ. ಇದು ಕುಡಿಯೋರಿಗೆ ಗೊತ್ತಾಗ್ತದೆ, ನಾವಂತ್ರ ಕುಡಿಯೋರಲ್ಲ. ಊರವರೆಗೆ ಜೋಪಡಿ ಹಾಕೊಂಡು ಮುದುಕಿತ್ತು. ಹೌದು. ಬಾಳ ಬಡತನ ಅದಕ್ಕೆ. ಹೌದು. 3 ಹೊತ್ತು ಅಂಬಲಿದೆ ಕುಡಿತಿತ್ತು ಮುದುಕಿ. ಹೌದು. ಈಗಿನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರು, ಆ ಊರಿಗೆ ಬಂದ್ರು. ಹೌದು. ಊರವರೆಗೆ ಒಂದು ಆಲದ ಮರದ ತೆಳಗ ಗುರುವಿನ ಕೂಡಿಸದ ಮಾಳಿಂಗ್ರೆ. ಹೌದು ಹೌದು. ಗುರುವೇ ನೀ ಇಲ್ಲೇ ಕೂಡು, ಊರೊಳಗೆ ಭಿಕ್ಷೆ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಮಾಳಿಂಗ್ರೆ ಊರೊಳಗೆ ಬಂದ. ಹೌದು. ಊರೆಲ್ಲ ತಿರುಗಾಡಿ ಕೊನೆಗೆ ಮುದುಕಿ ಮನಿ ಊರ್ ದಂಡಿಗಿತ್ತು. ಹೌದು. ಗುಡಿಸಲು ಮನಿಯೊಳಗೆ ಮುದುಕಿತ್ತು. ಬಂದು ಭಿಕ್ಷೆ ಅಂದೆ ಅಂದ ಮಾಳಿಂಗ್ರೆ.
ಅವಾಗ ಏನಂತಾಳ್ರಿಪ್ಪ ಮುದುಕಿ? ಮುದುಕಿ ಹೊರಗೆ ಬಂದು ನೋಡ್ತದ, ಹೆಗಲ ಮೇಲೆ ಕಂಬಳಿ ಅದ, ಹಣಿ ಮೇಲೆ ಭಂಡಾರ ಅದ, ಕೈಯಾಗ ಬೆತ್ತದ, ಹೌದು, ಬಗಲಿಗೆ ಭಂಡಾರ ಚೀಲ ಹಾಕ್ಯಾನ. ಯಾವನೋ ಸಿದ್ಧ ಪುರುಷ ಇರ್ಬೇಕಂತ ತಿಳ್ಕೊಂಡು ಮುದುಕಿ ಒಂದು ಚರಿಗೆ ನೀರು ಕೊಟ್ಟು ಮನೆಯಾಗ ಬಾ ಅಂತ ಹೇಳಿಕೆ ಒಂದು ತಟ್ಟಿನ ಚೀಲ ಹಾಸ್ತು. ಹೌದು ಹೌದು, ನನ್ನ ಮನೆಯೊಳಗೆ ಏನದ ತಂದೆ, ಅದನ್ನು ನೀವು ಸ್ವೀಕಾರ ಮಾಡಬೇಕಂತ ತಿಳ್ಕೊಂಡು ಮನೆಯೊಳಗೆ ಕರಿತು ಮುದುಕಿ. ಮಾಳಿಂಗ್ರಾಗ ಅರು ಉಂಟಾಯ್ತು, ಗುರುವಿಗೆ ಅಲ್ಲಿ ಕೂಡಿಸಿ ಬಂದೀನಿ, ನಾ ಒಬ್ಬನೇ ಹೆಂಗೆ ಪ್ರಸಾದ ಸೇವನೆ ಮಾಡ್ಲಿ ತಿಳ್ಕೊಂಡು ಹೌದು, ಹೊಳ್ಳಿ ಹೋಗಿ ಗುರುವಿಗೆ ಕರ್ಕೊಂಡು ಬಂದ. ಯಾರು? ಮಾಳಿಂಗ್ರಾಯ. ಹೌದು ಹೌದು, ಗುರುವಿಗೆ ಕರ್ಕೊಂಬಂದ. ಗುರು ಶಿಷ್ಯರು ಬಂದ ಹೆಂಡದ ದ್ಯಾವನ ಮನೆಯೊಳಗೆ ಪಾದ ಹಾಕಿದ್ರು. ಹೌದು, ಮುದುಕಿ ಹಾಸ್ಬೇಕಂತದ, ಮನೆಯೊಳಗೆ ಏನೂ ಇಲ್ಲ, ಒಂದು ಚೀಲದ ತಟ್ಟು ತಂದು ಹಾಸ್ತು. ಹೌದು ಹೌದು, ಗುರು ಶಿಷ್ಯರು ಇಬ್ರು ಕೂಡ್ಕೊಂಡು ಚೀಲದ ತಟ್ಟಿನ ಮೇಲೆ ಕೂತ್ರು. ಹೌದು, ಮನೆಯೊಳಗಿರ್ತಕ್ಕಂಥ ಅಂಬ್ಲಿ ತಂದು ಗುರು ಶಿಷ್ಯರಿಗೆ ನೀಡಿದಳು. ಹೌದು, ಅಂಬ್ಲಿನೇ ಅಮೃತ ಮಾಡಿ ಸೇವನೆ ಮಾಡಿದ್ರು ಗುರು ಶಿಷ್ಯರು. ಹೌದು, ಮುದುಕಿಗಿಟ್ಟು ಬಡತಾನಿದ್ರು ಸಹಿತ ನೀಡುದು ಬಿಡಲಿಲ್ಲಲ್ಲ. ಈಕಿನ ಭಕ್ತಿ ಶ್ರೇಷ್ಠದ ತಿಳ್ಕೊಂಡು ಆಕಿಗೆ ಗೊತ್ತಿಲ್ಲಾರ್ದಂಗೆ ಏನು ಮಾಡಿದ್ರು ಅಂದ್ರೆ ಚೀಲದ ತಟ್ಟಿನ ಬುಡಕ ಒಂದಿವ್ಸ ಬಂಗಾರದ ನಾಣ್ಯ ಇಟ್ರು. ಹೌದು ಹೌದು, ಮುದುಕಿಗೆ ಗೊತ್ತಾಲಾರ್ದಂಗೆ. ಹೌದು, ಹೆಂಡದ ದ್ಯಾವಮ್ಮನ ಮನೆಯೊಳಗ ತಟ್ಟಿನ ಚೀಲದ ಬುಡಕ ಮುದುಕಿಗೆ ಗೊತ್ತಾಲಾರ್ದಂಗೆ ಬಂಗಾರದ ಕೆಲವು ನಾಣ್ಯಗಳು ಇಟ್ಟು ಪ್ರಸಾದ ಸ್ವೀಕಾರ ಮಾಡಿ ಹೊಂಟ್ರು. ಹೌದು, ಊರು ದಾಟಿ ಹೋದ್ರು. ಮುದುಕಿ ಚೀಲದ ತಟ್ಟು ತೆಗೆದು ನೋಡ್ತದ, ಬಂಗಾರದ ನಾಣ್ಯವ. ಹೌದಪ್ಪ, ಹೌದು, ಬಂಗಾರದ ನಾಣ್ಯ ತಗೊಂಡು ಆಕೇನು ಹೆಂಡದ ದ್ಯಾವಮ್ಮ ಹೆಂಡ ಮಾರ್ತಳು ಬಿಟ್ಟಳು. ಯಾಕಂದ್ರೆ ಶ್ರೀಮಂತಿಕೆ ಬತ್ತು. ಹೌದು, ಬಡತನ ಹೋಗಿ ಶ್ರೀಮಂತಿಕೆ ಬತ್ತು. ಕರೆ ಮುದುಕಿಯಲ್ಲಿ ಆ ಭಾವ ಉಳಿಲಿಲ್ಲ. ಹೌದು ಹೌದು, ಅಹಂಕಾರನಂತದ್ದು ಬೆಳೆದು ಬಿಡ್ತು. ಮೊದಲೇನು ಬಡತನದೊಳಗೆ ಇದ್ದಳಲ್ಲ ಹಂಗೆ ಉಳಿಲಿಲ್ಲ. ಅಹಂಕಾರ ಹೆಚ್ಚಿಗೆ ಆಯ್ತು ಮುದುಕಿಗೆ. ಯಾರ ಮನೆಗೆ ಬೇಡ್ಕೊಳಕ್ ಬಂದ್ರೆ ಅಂದ್ರೆ ನೀಡವಲ್ಲು. ಹೌದು, ನಿಂದೆದು ಮಾತಾಡಿ ಧಿಕ್ಕಾರ ಮಾಡಿ ಕಳಿಸ್ಲಿಕ್ಕತ್ತಳು. ಹೌದು, ಕುರುಪಿ, ಕುಡುಗೋಲ, ಒಳ್ಳ, ಒಣಕಿ, ಮಂಚ ಇವೆಲ್ಲ ಬಂಗಾರ ಆಗಿಬಿಟ್ಟು ಗುರುವಿನ ಆಶೀರ್ವಾದ ನಿಂತ. ಹೌದು, ಮಾಳಿಂಗರಾಯನ ಆಶೀರ್ವಾದ ನಿಂತ, ಬೀರದೇವರ ಆಶೀರ್ವಾದ ನಿಂತ ಮನಿನೇ ಬಂಗಾರ ಆಗಿಬಿಡ್ತು. ತೂಗು ಮಂಚದ ಮೇಲೆ ಕೂತು ತೂಗಾಕತ್ತಳು. ಹೌದು, ಎದರ ಹೈದು ಶರಣರ ಹೈಲಿ, ಸಾಧು ಹೈಲಿ, ಸಂತ ಹೈಲಿ, ಯಾರು ಹೈದ್ರು ನಿಗಾ ಹಾಕವಲ್ಲಳು. ಹೌದು, ಮಾಳಿಂಗರಾಯಾಗ ಅರು ಉಂಟಾಯ್ತು. ಮತ್ತೆ 52 ದೇಶ ಎಲ್ಲ ತಿರುಗಾಡಿ ಕೊನೆಗೆ ಮತ್ತೆ ಅದೇ ಊರಿಗೆ ಬಂದರು. ಅದೇ ಮನೆಗೆ ಬಂದು ಭಿಕ್ಷಾಂದೆ ಎತ್ತೇಳಿ ಗುರು ಶಿಷ್ಯರು ನೀಡಿದಳು. ಮೊದಲಿನ ಭಾವ ಈಕಿನಲ್ಲಿ ಉಳಿದಿದ್ದಿಲ್ಲ. ಏನಂತಾಳ್ರಿ ಮುದುಕಿ? ಭಾಳ ಶ್ರೀಮಂತಿಕೆ ಬಂದು ಬಿಟ್ಟಿತ್ತು. ಅಹಂಕಾರದೊಳಗೆ ಯಾರದಾರ ಹಿಡ್ದ ದಬ್ರಿ ಅಂದಳು. ಎದೆ ಹಿಡಿದು ದಬ್ಬಿ ಬಿಡ್ರಿ ಈ ಕಡೆ ಯಾರದ ಕೈಯನ ಆಳುಗಳಿಗೆ ಹೇಳಿದಳು. ಏನು ಹೇಳ್ತಾಳ್ರಿಪ್ಪ? ದಬ್ಬಿ ಇವು ಎದೆ ಹಿಡಿದಂದಳು. ಅವಾಗ ಮಾಳಿಂಗರಾಯ ಅಂತ ನಮ್ಮ ಮನದೊಳಗ ಕೆಲಸ ಮುಗಿದ ಮೂಲಕ ಹೊಲಸ ಮಾತಾಡ್ತದ ಕಲಿಯುಗದನ ಜನ. ಹೌದು ಹೌದು ಹೌದು, ತಿಳ್ಕೊಂಡ ಮನುಷ್ಯನೊಳಗೆ ಅಹಂಕಾರ ಎಟ್ಟು ಬಂದದ. ಈಕಿಗೆ ಶ್ರೀಮಂತಿಕೆ ಕೊಟ್ಟಿದೆ ತಪ್ಪಾಯ್ತು ತಿಳ್ಕೊಂಡು ಹೌದು ಮೊದಲು ಹೆಂಗಿದ್ದಳು ಬಡತನದೊಳಗೆ ಹಂಗ ಆಗ್ಲತ್ತಳೆ ಮತ್ತೆ ಶಾಪ ಕೊಟ್ಟ. ಅದಕ್ಕೆ ಹೇಳ್ತಾರ ಬಡತನ ಬಂದದತ್ತೇಳಿ ಭಗವಂತಗೆ ಬೈಬೇಡ್ರಿ, ಶ್ರೀಮಂತಿಕೆ ಬಂದದತ್ತೇಳಿ ಸೊಕ್ಕಿಲೆ ನಡಿಬೇಡ್ರಿ. ಬಡತನ ಮತ್ತು ಶ್ರೀಮಂತಿಕೆ ಹೆಂಗಂದ್ರೆ ಗ್ವಾಡಿ ನೆರಳಿದ್ದಂಗ. ಹೌದಲ್ರಿಪ್ಪ, ಯಾವಾಗ ನೆರಳು ಹೋಗ್ತದ ಯಾವಾಗ ಬಿಸಿಲು ಬರ್ತದ ಗೊತ್ತಾಗಂಗಿಲ್ರಿ ಸರ, ಗೊತ್ತಾಗಂಗಿಲ್ಲ. ಭಗವಂತ ಕೊಟ್ಟಿದ್ದು ಮರಿ ಮಾಡಿ ಉಂಡ್ರಿ ಅಂತೇಳಿ ಎಲ್ಲ ಹಿರಿಯರು ಹೇಳ್ತಾರೆ, ತೊಡಿ ಮರಿ ಮಾಡಿ ಉಣ್ಬೇಕತ್ತ. ಹೌದು ಹೌದು, ಅಂತಿಂತ ಪವಾಡಗಳನ್ನ ನಮ್ಮ ಹಾಲು ಮತದೊಳಗೆ ಸಿದ್ಧ ಬೀರೇಶ್ವರ ಮಾಳಿಂಗೇಶ್ವರರು ಮಾಡ್ಕೊತ ಬಂದಾರ. ಹೌದು, ನಮ್ಮ ಹಿರಿಯರೆಲ್ಲ ಅವ್ರ ಚರಿತ್ರೆಗಳನ್ನು ಹೇಳ್ಕೊತ ಇಲ್ಲಿವರೆಗೂ ಭೂಮಿ ತಲೆ ಮೇಲೆ ಅವ್ರ ಇತಿಹಾಸಗಳನ್ನು ಉಳಿಸ್ಯಾರ. ಹೌದು, ಅವ್ರು ಹೇಳಿದ್ದೆ ನಾವು ಹೇಳ್ತೀವಿ, ಇದೇನು ಹೊಸದೇನಲ್ಲ. ಹೌದು ಹೌದು, ಇರ್ಲಿ. ಇನ್ನ ಸಾಹೇಬ್ರ ಕಡೆಗೆ ಒಂದು ಸ್ವಲ್ಪ ನಿಗಾ ಹಾಯಿಸ್ಬೇಕಾಗ್ಯದ. ಹಾಯ್ಸಿರಲ್ರಿ ಸರ, ಚಾಗಿ ಕುಡಿದು ಹೋಗ್ಯಾರ ಈ ಕಡೆ ಜೀಪ್ನ ಕಡೆ. ಸಾಹೇಬ್ರಿಗೆ ಒಂದು ಮಾತಂದಿದ್ದೀವಿ ನಾವು. ಏನಂದಿದ್ರಿ ಸರ? 40 ವರ್ಷದ ಮ್ಯಾಳದ, ನಮ್ದು 3 ವರ್ಷದ ಮ್ಯಾಳದ. ಹೌದು ಹೌದು, ಭಾಳ ಅನುಭವಸ್ಥರದಾರ. ಹೌದು, ಹಾದಿ ಬಿಟ್ಟು ಅವ್ರು ಕುದುರೆ ಹೋಯ್ತಂದ್ರೆ ಹಿಂದೆ ನಮ್ದು ಜಬರಿ ಚಾಲೂನಿ ಅದತ್ ನಾ ಒಂದು ಮಾತಂದಿದ್ದೆ. ಹೌದು, ಅದಕ್ಕೆ ಮಾತಿಗೆ ಏನಂತಾರಪ್ಪ ಸಾಹೇಬ್ರು? ಈ ಮಾತನ್ನ ಯಾಕಂದಿದ್ನಿ ಅಂದ್ರ, ಒಬ್ಬ ಜ್ಞಾನಿ ಅದಾನಂದ್ರ ಅವನಲ್ಲಿ ವಿದ್ಯಾ ಕಲ್ಕೋಬೇಕಾದ್ರೆ ಅವನಿಗೆ ಒಂದು ಸ್ವಲ್ಪ ಚುಟುಕಿ ಕೊಟ್ರೆ ಅದು ವಿದ್ಯಾ ಹೊರಗೆ ಬರ್ತದೆ. ಹೌದು ಹೌದು, ಕಲ್ಲು ಹೊಡೆದ್ರೆ ಹಣ ತಳಗೆ ಬೀಳ್ತದ್ರಪ್ಪ, ಕಲ್ಲು ಹೊಡ್ಲಿಲ್ಲಪ್ಪ ಬೆಳಂಗಿಲ್ಲ. ಗಿಡ ಅದ ಅಂದ ಮೂಲಕ ಗಿಡ ಹತ್ತರೆ ಹರಿಬೇಕು ಒಂದು, ಗಿಡಕ್ಕೆ ಕಲ್ಲರೆ ಹೊಡೆದಾಗ ಹಣ್ಣು ಬೀಳ್ತದ ಒಂದು. ಹೌದು ಹೌದು, ಈ ಉದ್ದೇಶ ಇಟ್ಕೊಂಡು ಇವರಲ್ಲಿರ್ತಕ್ಕಂಥ ಜ್ಞಾನ ಕದಿಬೇಕಾಗ್ಯದ. ಇವತ್ತಿನ ದಿವಸ ಸದಲ್ಗಾದೊಳಗೆ ತಿಳ್ಕೆ ನಿಮಗೊಂದು ಕಲ್ಲು ಹೊಡೆದಿನಿ ವಿನಃ ನಂದು ಬೇರೆ ಉದ್ದೇಶ ಇಟ್ಕೊಂಡು ಕಲ್ಲು ಹೊಡೆದಿಲ್ಲ. ಹೌದು ಹೌದು, ಹಾ,
ಜೇನು ಬೇಕಾದ್ರೆ ಹುಳ ಕಡಿಯವೇ ಅವು. ಹೌದು. ಮತ್ ಇವತ್ತು ಮಗಲಾಗ ಜೇನ್ ಅದಂತೇಳಿ ನಾ ಒಂದ್ ಸ್ವಲ್ಪ ಕಲ್ಲು ಹೊಡೆದಿನಿ, ಅದು ಬಿಡಿಸ್ಕೋಬೇಕಾದ ಅದು ನನಗೆ ಕಡಿಬೇಕಲ್ಲ, ಆ ಕಡಿಬೇಕಂತೇಳಿ ನಾ ಅದೊಂದು ಆ ಮಾತಂದಿವಿ ವಿನಃ. ಹೌದು. ಮತ್ತೊಂದು ನಂಬಲ್ಲಿ ಯಾಕಪ್ಪ ಅಂದ್ರೆ ನಂಬಲ್ಲಿ ಕಪಟ ಬುದ್ಧಿ ಕಪಟ ಮನಸ್ಸಿಲ್ಲ. ಹೌದು ಹೌದು ಹಿರಿಯರಿಗೆ ಬಹಳ ಗೌರವ ಕೊಡ್ತೀವಿ ನಾವು. ಹೌದು. ಖರೆ ಈ ಡೊಳ್ಳಿನ ಹಾಡ್ಕಿ ಒಳಗ ಏನಾಗಿದ್ರಿ ಸರ? ಹೇಳಿದ್ರು ಸಾಹೇಬ್ರು, ಏನಂತ ಹೇಳಿದ್ರಿಪ್ಪ? ಕೆಲವೊಬ್ಬರಿಗೆ ವಯಸ್ಸೇ ಮುಪ್ಪಾಗ್ಲಿಕ್ಕತ್ತವ, ಇನ್ನ ಮಂದಿ ಕೈಲಿ ಬಯಸ್ಕೋತಾರ ಅಂತ ಹೇಳ್ಯಾರ ಅವ್ರು. ಹಾ ಹಾ ಅದು ಇದ್ದಿದ್ದು ಸತ್ಯನೇ ಅದ. ಹೌದು, ಖರೆ ಅದ. ನಮ್ಮ ಜೋಡಿನೂ ಕಲ್ತಾರ, ಅವ್ರ ಜೋಡಿನೂ ಕಲ್ತಾರೆ. ಹೌದು ಹೌದು. ಇರ್ಲಿ, ಇವತ್ತಿನ ದಿವಸ ವಿಷಯ ಏನಿಟ್ಟಾರಂದ್ರ ಏನಿಟ್ಟಾರಿಪ್ಪ? ತಮ್ಮೆಲ್ಲರ ಅಪ್ನಿಗೆ ತಗೊಂಡು ಬಹಳ ಮಾರ್ಮಿಕವಾದಂತ ವಿಷಯ ಏನಿಟ್ಟಾರಿ ಸರ? ಆ